ನಮಸ್ಕಾರ ಎಲ್ರಿಗೂ ಲಕ್ಕಿ ವಂಜ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಬಂದು ಎ ಸಿ. ಅಂದರೆ ಬೇಸಿಗೆ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಫ್ಯಾನು, ಎ ಸಿ, ಕೂಲರ್ ಎಲ್ಲ ಬೇಕೇ ಬೇಕು. ಈ ಎ ಸಿ ಹಾಕಿಸ್ಕೊಳ್ಳೋದ್ರಿಂದ ತುಂಬಾ ಮನೆ ಕೂಲಾಗಿರುತ್ತೆ. ಲಿವಿಂಗ್ ಏರಿಯಾ ದೊಡ್ಡದಾಗಿದ್ದರೆ ಎ ಸಿ ಬೇಕೇ ಬೇಕಾಗುತ್ತೆ. ಮತ್ತು ರಾತ್ರಿ ನಿದ್ರೆ ಮಾಡುವಾಗ ರೂಮ್ಗಳಲ್ಲೂ ಕೂಡ ಎ ಸಿ ಬೇಕೇ ಬೇಕು. ಅದರ ಅವಶ್ಯಕತೆ ತುಂಬ ಇದೆ. ಯಾಕೆ ಅಂದರೆ ಈ ಸೆಕೆನಲ್ಲಿ ಅಪ್ಪ ರಾಮ ಎಷ್ಟು ಸೆಕೆ ಇದೆ ಅಂದರೆ, ಹಂಗಾಗಿ ಈ ಎ ಸಿನ ಖರೀದಿ ಮಾಡ್ಕೊಂಡು ಬಂದಿದ್ದೀವಿ. ಹೇಗೆ ಅಂತಂದರೆ ನೋಡಿ, ಇದು ಕಂಪ್ರೆಸರು ತುಂಬ ದೊಡ್ಡದಾಗಿದೆ. ಇದನ್ನು ಮೇಲೆ ಫಿಟ್ ಮಾಡಬೇಕು. ಆ್ಯಕ್ಚುಲಿ ರೂಮಿಗೆ ಫಿಟ್ ಮಾಡುವಂಥ ಎ ಸಿ ಇದು. ಗೋದ್ರೇಜ್, ಇದ್ರದ್ದು ಹೆಸರು ಬಂದುಬಿಟ್ಟು ಗೋದ್ರೇಜು. ಇದು ತುಂಬಾ ಒಳ್ಳೆ ಕ್ವಾಲಿಟಿ ಅಂತ ಹೇಳ್ಬಿಟ್ಟು ಇದನ್ನು ಪರ್ಚೇಸ್ ಮಾಡಿದ್ದೀವಿ. ಚೆನ್ನಾಗಿದೆ. ಒಟ್ಟಿಗೆ ನೀವು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ, ಮತ್ತು ಕಮೆಂಟ್ಸಲ್ಲಿ ಇದು ಓಕೆನಾ ಅನ್ನೋದಿದ್ದರೆ ನಮಗೆ ಕಮೆಂಟ್ಸ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಈಗ ಇನ್ಸ್ಟಾಲಿಂಗ್ ಬಂದಿದ್ದಾರೆ, ಅಂದರೆ ಎ ಸಿನ ಇನ್ಸ್ಟಾಲಿಂಗ್ ಮಾಡೋದಕ್ಕೆ ಬಂದಿದ್ದಾರೆ. ಎಲ್ಲ ಫಿಟ್ಟಿಂಗು ಕರೆಕ್ಟು ಅವ್ರನ್ನೇ ಕರೆಸಿ ಕರೆಕ್ಟಾಗಿ ಫಿಟ್ಟಿಂಗ್ ಮಾಡಿಸ್ಬಿಟ್ರೆ ನಮಗೇನು ಪ್ರಾಬ್ಲಮ್ ಬರಲ್ಲ. ಹಾಗಾಗಿ ಸ್ಟೆಪ್ಲೈಸರ್ ಅವಶ್ಯಕತೆ ಇದೆ. ಸ್ಟೆಪ್ಲೈಸರ್ ಒಂದು ಕಡೆ ಇನ್ಸ್ಟಾಲ್ ಮಾಡಿದ್ದಾರೆ, ಮತ್ತು ಈ ಕಡೆ ಎ ಸಿ ಇನ್ಸ್ಟಾಲ್ ಮಾಡ್ತಿದ್ದಾರೆ. ಕಂಪ್ರೆಸರ್ ಮೇಲಿಡ್ತಾರೆ. ಎಷ್ಟು ಬೇಗ ಮಾಡಿದ್ರು ಅಂದರೆ, ಒಂದು ಗಂಟೆಗೆ, ಅಂದರೆ 11 ಗಂಟೆಗೆ ಬಂದರು, 12:30 ಅಷ್ಟರೊಳಗೆ ಮಾಡಿ ಮುಗಿಸ್ಬಿಟ್ಟು ಹೋದರು. ಫಿಟ್ಟಿಂಗ್ ಮಾಡೋಕ್ಕೆ ತುಂಬ ಅಮೌಂಟ್ ಏನು ತಗೊಳ್ಳಲ್ಲ. ತುಂಬ ಕೆಲಸಗಳು ಇರ್ತವೆ, ಹೌದು. ಹಂಗಾಗಿ ಅವರೊಂದು 4000 ರೂಪೀಸ್ ತೊಗೊಳ್ತಾರೆ. ಡ್ರಿಲ್ಲಿಂಗ್ ಮಾಡಿಕೊಂಡು ಫಿಕ್ಸ್ ಮಾಡ್ತಾರೆ, ಹೌದು. 2 ಜನ ಬಂದಿರ್ತಾರೆ. ಕೆಳಗಡೆ ಒಬ್ಬರು ಎಲ್ಲ ಫಿಟ್ಟಿಂಗ್ ಐಟಮ್ಸ್ಗಳು ಕೊಡ್ತಾ ಇರ್ತಾರೆ, ಮತ್ತು ಎಲ್ಪಿಂಗು ಒಬ್ಬರು ಬೇಕೇ ಬೇಕಾಗುತ್ತೆ. ಹೋಲೆಲ್ಲ ಆಲ್ರೆಡಿ ಮಾಡ್ಕೊಂಡಿದ್ದಾರೆ ಇವಾಗಲೇ. ಈಗ ಎ ಸಿ ಕೂರ್ಸೋಕ್ಕೆ ಸ್ಟ್ಯಾಂಡನ್ನು ಫಿಕ್ಸ್ ಮಾಡ್ತಿದ್ದಾರೆ. ಅಂದರೆ ಈ ಬೇಸಿಗೆ ಟೈಮಲ್ಲಿ ಎ ಸಿ ಅವಶ್ಯಕತೆ ತುಂಬ ಇದೆ. ಫ್ಯಾನು ಗಾಳಿನೇ ಸಾಕಾಗಲ್ಲ, ಎ ಸಿ ಬೇಕೇ ಬೇಕು ಅನಿಸುತ್ತೆ. ಎ ಸಿ ಇದ್ದರೆ ಒಂದು ಸ್ವಲ್ಪ ಹಾಯಿ ಬಾಯಿ ಅಂದ್ಕೊಂಡಾರೆ ಇರ್ಬೋದು. ಫ್ಯಾನಲ್ಲಂತೂ ನೀವು ಎಷ್ಟೇ ಸ್ಪೀಡಾಗಿ ಹಾಕಿದ್ರೂ ಸೌಂಡ್ ಬರುತ್ತೆ ಅಷ್ಟೇ, ಗಾಳಿ ಚೆನ್ನಾಗಿ ಬರಲ್ಲ. ಹಾಗಾಗಿ ಎ ಸಿ ಅವಶ್ಯಕತೆ ತುಂಬ ಇದೆ. ಎ ಸಿ ಹಾಕಿಸ್ಕೊಳ್ಳೋದ್ರಿಂದ ತುಂಬ ಅಮೌಂಟ್ ಏನಾಗಲ್ಲ, ಒಂದು 30,000 ರೂಪೀಸಲ್ಲಿ ಬಂದುಬಿಡುತ್ತೆ. ಒಂದು ಸಲ ಇನ್ವೆಸ್ಟ್ ಮಾಡಿಬಿಟ್ರೆ ಹೆಚ್ಚು ಕಮ್ಮಿ ಒಂದು 10-15 ವರ್ಷ ಇದರದ್ದು ಪ್ರಾಬ್ಲಮೇ ಬರಲ್ಲ, ನೀಟಾಗಿರುತ್ತೆ. ಹಾಗಾಗಿ ಮತ್ತು ಇದು ಗ್ಯಾಸ್ ತುಂಬಿಸುವಾಗ ಒಂದು 2 ವರ್ಷಕ್ಕೊಂದ್ಸಲಿ ಗ್ಯಾಸ್ ತುಂಬಿಸ್ಬೇಕಾಗುತ್ತೆ. ಗ್ಯಾಸ್ ತುಂಬಿಸುವಾಗ ಅವ್ರನ್ನ ಕರೆಸಿ ನಾವು ತುಂಬಿಸಿದ್ರೆ ಅದರ ಅಮೌಂಟ ನಾವು ಪೇ ಮಾಡಿದ್ರೆ ಮುಗೀತು ಅವ್ರ ಕೆಲಸಗಳು. ಮತ್ತು ಇನ್ನೊಂದು 2 ವರ್ಷ ಏನು ಪ್ರಾಬ್ಲಮ್ ಇರಲ್ಲ. ಓಕೆ, ಇವಾಗ ನೋಡಿ ಅವರು ಎ ಸಿನ ಕೂರಿಸಿ ಆಯಿತು. ಸೊ ಇವಾಗ ಪೈಪನ್ನ ಹೊರಗಡೆಯಿಂದ ತೊಗೊಳ್ಬೇಕು, ಒಳಗಡೆಯಿಂದ ಹೊರಗೆ ತೊಗೊಳ್ಬೇಕು. ಹಾಗಾಗಿ ಅವರಲ್ಲಿ ಫಿಕ್ಸಿಂಗ್ ಮಾಡ್ತಾ ಇದ್ದಾರೆ. ಸುಮಾರು ದೊಡ್ಡ ಹೋಲೆ ಮಾಡ್ಕೊಳ್ಬೇಕು ಇದಕ್ಕೆ. ಬೆಂಗಳೂರಲ್ಲಂತೂ ಇದರ ಅವಶ್ಯಕತೆ ತುಂಬಾ ಇದೆ. ಮಲೆನಾಡು ಸೈಡು ಇದರ ಅವಶ್ಯಕತೆ ಇಲ್ಲ, ಹೌದು, ಅವ್ರಿಗೆ ಬೇಕಾಗಿಲ್ಲ. ನಮಗಂತೂ ಬೆಂಗಳೂರು ಕಡೆ ಇರೋರಿಗಂತೂ ಬೇಕೇ ಬೇಕು. ಅದು ಬಾಡಿಗೆ ಮನೆ ಆದರೂ ಸರಿ, ಸ್ವಂತ ಮನೆ ಆದರೂ ಸರಿ, ಯಾವ ಮನೆಗಾದರೂ ಸರಿ ಬೇಕೇ ಬೇಕಾಗುತ್ತೆ. ಎ ಸಿ ತುಂಬಾ ಅವಶ್ಯಕತೆ. ಇನ್ನು ಹೆಚ್ಚು ಕಮ್ಮಿ ಮೇ ತಿಂಗಳವರೆಗೂ ಸೆಕೆ ತಡೆಯೋದು ತುಂಬ ಕಷ್ಟ ಇರುತ್ತೆ, ಹೌದು. ಹಾಗಾಗಿ ಬೇಕೇ ಬೇಕು ಎಲ್ಲರಿಗೂ. ಫ್ಯಾನ್ಗಳು ಇದ್ರೂ ಆಗಲ್ಲ ನೋಡಿ, ಎ ಸಿ ಬೇಕೇ ಬೇಕು. ಹಾಗಾಗಿ ನಾವೊಂದು ಎ ಸಿ ನೋಡಿಕೊಂಡು ಈ ಕ್ವಾಲಿಟಿ, ಅಂದರೆ ಈ ಕಂಪ್ನಿ ಚೆನ್ನಾಗಿದೆಯಾ ನೋಡಿಕೊಂಡು ಮಾಡ್ಕೊಳ್ಬೇಕು. ಮೇಲೆ ಕಂಪ್ನಿ
ಸ್ಟ್ಯಾಂಡ್ ಫಿಕ್ಸ್ ಮಾಡ್ತಿದ್ದಾರೆ. ಅಲ್ಲಿ ಫಿಕ್ಸ್ ಮಾಡಿಕೊಂಡು ಅಲ್ಲೂ ಕೂಡ ಅದನ್ನು ಇನ್ಸ್ಟಾಲ್ ಮಾಡ್ತಾರೆ. ನನ್ನ ಚಾನಲ್ ಯಾರೆಲ್ಲ ನೋಡ್ತಿರೋ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಕ್ಕಿ ಒನ್ ಚಾನಲ್ಲು ಹೊಸ್ದಾಗಿ ಓಪನ್ ಮಾಡಿರೋದ್ರಿಂದ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕಾಗಿದೆ. ನೀವೆಲ್ಲರೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿದ್ರೆ ನಾವು ಸ್ವಲ್ಪ ಮುಂದೆ ಬರೋಕ್ಕೆ ಅನುಕೂಲ ಆಗುತ್ತೆ. ಆಲ್ರೆಡಿ ಇವ್ರದ್ದು ಫಿಕ್ಸಿಂಗು ಮುಗಿತಾ ಇದೆ. ಎಲ್ಲ ಮುಗಿಸ್ಕೊಂಡು ಅವರು ಮೇಲ್ಗಡೆ ಇವಾಗ ಮೇಲೆ ಹೋಗೋದಕ್ಕೆ ಕಂಪ್ರೆಸರ್ ಇನ್ಸ್ಟಾಲ್ ಮಾಡೋದಕ್ಕೆ ಮೇಲೆ ಹೋಗ್ತಾ ಇದ್ದಾರೆ. ಇಲ್ಲಿ ಪೈಪ್ಗಳು ಬಂದಿರುತ್ತೆ. ಒಳಗಡೆಯಿಂದ ಪೈಪ್ಗಳನ್ನು ತಗೊಂಡು ಈ ಥರ ಫಿಕ್ಸ್ ಮಾಡಿಕೊಂಡು ಟೇಪ್ ಸುತ್ತಕೊಂಡು ನೀಟಾಗಿ ಅವರು ಕಂಪ್ನಿಯಿಂದನೇ ಕಳಿಸಿದ್ರೆ ನೀಟಾಗಿ ಅವ್ರು ಇನ್ಸ್ಟಾಲ್ ಮಾಡ್ತಾರೆ, ಏನು ಪ್ರಾಬ್ಲಮ್ ಬರಲ್ಲ ಆ ರೀತಿ. ಇಲ್ಲಿಗೆ ಕಂಪ್ರೆಸರ್ನ ಫಿಕ್ಸ್ ಮಾಡೋದಕ್ಕೆ ಹೇಳಿದ್ದೀವಿ, ಹಂಗಾಗಿ ಇಲ್ಲಿಗೆ ಕಂಪ್ರೆಸರ್ನ ಫಿಕ್ಸ್ ಮಾಡ್ತಿದ್ದಾರೆ. ಈಗ ಕಂಪ್ರೆಸರ್ ತಂದಿಟ್ಕೊಳ್ತಾ ಇದ್ದಾರೆ. ತಂದಿಟ್ಕೊಂಡು ಅವೆಲ್ಲ ತೆಗೆದು ನೀಟಾಗಿ ಫಿಕ್ಸ್ ಮಾಡ್ತಾರೆ. ಎಷ್ಟೇ ಕೂಲ್ ಆಗಿದ್ರೂ ಕೂಡ ಸೆಕೆ ತಡೆಯೋದಕ್ಕಂತೂ ಆಗೋದೇ ಇಲ್ಲ ಬಿಡಿ. ತುಂಬ ಸೆಕೆ. ಡ್ರಿಲ್ಲಿಂಗ್ ಮಾಡ್ಕೊಳ್ಳೋದಕ್ಕೆ ಮಿಷನ್ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಈಗ ಡ್ರಿಲ್ಲಿಂಗ್ ಮಾಡ್ಕೊಳ್ತಾರೆ. ನಾವು ಏನಂದರೆ ಫಿಕ್ಸಿಂಗ್ ಕರೆಕ್ಟಾಗಿ ಮಾಡಿಸ್ಕೊಳ್ಬೇಕು. ಏಕೆಂದರೆ ಒಂದು ಸಲ ಫಿಕ್ಸ್ ಮಾಡಿದ್ರೆ ತೆಗೆಯೋದು ಕಷ್ಟ, ಮತ್ತು ನಾವು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಹಾಗಾಗಿ ಫಿಕ್ಸಿಂಗ್ ಕರೆಕ್ಟಾಗಿ ಮಾಡಿಸ್ಕೊಳ್ಬೇಕು. ಅವರು ತುಂಬ ಮೇಲೆ ಹಾಕೋದು, ನಾವು ಹೇಳಿದ ಜಾಗಕ್ಕೆ ಹಾಕಬೇಕು. ಸ್ವಲ್ಪ ವ್ಯತ್ಯಾಸವಾಗಿ ಹಾಕಿದ್ರು, ಆಮೇಲೆ ಮತ್ತೆ ತೆಗೆಸಿ ಬೇರೆ ರೀತಿ ಕೆಳಗಡೆ ಹಾಕಬೇಕು ಅಂತೇಳಿ ಹಾಕ್ಸಿದ್ವಿ. ಹಾಕೋಕ್ಕಾಗಲ್ಲ ಅಂತಿದ್ರು. ಯಾಕೆ ಆಗುತ್ತೆ ಹಾಕಿ ಅಂತೇಳ್ಬಿಟ್ಟು ಇಲ್ಲಿ ಫಿಕ್ಸ್ ಮಾಡಿಸಿದ್ದು. ಇವಾಗ ಅದನ್ನು ಫಿಕ್ಸ್ ಮಾಡಿ ವೈರ್ನೆಲ್ಲ ಜಾಯಿಂಟ್ ಮಾಡಿ ಕಲೆಕ್ಷನ್ ಕೊಡ್ತಾರೆ. ಅಂದರೆ ಇನ್ವರ್ಟರು, ಗೋದ್ರೇಜ್ ಇನ್ವರ್ಟರು AC ಆಗಿರೋದ್ರಿಂದ ಸೌಂಡ್ ಕಡಿಮೆ ಇದೆ. ಇವಾಗ ಬಂದಿರೋ ಟೆಕ್ನಾಲಜಿ ಇದು. ಸೌಂಡು ತುಂಬ ಕಡಿಮೆ ಇದೆ. ಈ ರೀತಿ ಈಗ ಬಂದಿರೋಂಥ ಇನ್ನೂ ಕಂಪ್ರೆಸರ್ ಇನ್ನೂ ಚಿಕ್ಕದಾಗಿ ಬಂದಿದೆ, ಹೌದು. ಆದರೆ ಇದು ಚೆನ್ನಾಗಿದೆ ಕ್ವಾಲಿಟಿ ಅಂದ್ಕೊಂಡು ಇದನ್ನು ತೊಗೊಂಡಿದ್ದಾರೆ. ಶಬ್ದ ಕಡಿಮೆ. ಹಿಂದೆ 10 ವರ್ಷದ ಹಿಂದೆ ಬರ್ತಿತ್ತಲ್ಲ ಆ ಥರ AC ಅಲ್ಲ ಇದು. ಶಬ್ದ ಕಡಿಮೆ ಇದೆ, ತುಂಬಾ ಕಡಿಮೆ. ಅಂದರೆ ನಾವು ಪಕ್ಕದಲ್ಲೇ ಇದ್ರೂ ಇದು ಓಡ್ತಾ ಇದೆಯಾ ಅನ್ನೋದು ಗೊತ್ತಾಗಲ್ಲ, ಅಷ್ಟು ಕಡಿಮೆ ಇದೆ. ಹಿಂದೆ ಬರ್ತಿದ್ದ AC ದೊಡ್ಡ ಸೌಂಡು ಬರೋವಂಥ ಸೌಂಡ್ ಬರ್ತದೆ. ಇದು ಆ ಥರ ಸೌಂಡ್ ಇಲ್ಲ. ಬಟ್ ಆಯಿತು ನೋಡಿ. ಈಗ ಈ ಕಲೆಕ್ಷನ್ ಕೊಟ್ಟು ಅವರು ಅಲ್ಲಿ ಕೆಳಗಡೆ ಹೋಗ್ಬಿಟ್ಟು ಕೂಲ್ ಆಗ್ತಿದೆಯಲ್ವ ಅಂತೇಳ್ಬಿಟ್ಟು ತೋರಿಸ್ತಾರೆ. ನಮಗೆ ತೋರಿಸಿ ಅದು ಕೂಲ್ ಆಗ್ತಿದೆ ಅಂತ ಅವ್ರು ಕನ್ಫರ್ಮ್ ಆದಮೇಲೆ ರಿಮೋಟಲ್ಲಿ ಆಮೇಲೆ ಅವರು ಹೊರಡ್ತಾರೆ. ಅಲ್ಲಿ ಕಲೆಕ್ಷನ್ ಕೊಡೋದಕ್ಕೆ ಸ್ವಲ್ಪ ಟ್ರೈ ಮಾಡ್ತಾಯಿದ್ದಾರೆ. ಆಯಿತು ನೋಡಿ, ಇವಾಗ ಓಡ್ತಾ ಇದೆ AC. ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಎಷ್ಟೊಂದು ಸರಿ ಕೇಳ್ಕೊಳ್ತಾಳೆ ಅಂತ ಅಂದ್ಕೊಳ್ಬೇಡಿ. ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮೆಲ್ಲರ ಸಪೋರ್ಟು ನನಗೂ ಬೇಕಾಗಿದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಡಿದ ವಿಡಿಯೋಗೆಲ್ಲ ಲೈಕ್ ಮಾಡಿ. ಇವಾಗ ಆಯಿತು, ರೆಡಿ ಆಯಿತು ಎಲ್ಲ.
ಇಷ್ಟೇ ನೋಡಿ, ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ.